ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬಂದು ಈ ವ್ಲಾಗ್ 21 ವ್ಲಾಗ್ ಆಗಿರುತ್ತೆ. ನನ್ನ ಕಸಿನ್ದು ವೆಡ್ಡಿಂಗ್ ಇದೆ. ಸೊ ಲಾಸ್ಟ್ ಮಂತ್ ಆಗಿರೋ ಎಂಗೇಜ್ಮೆಂಟ್ದು. ಸೊ ನನ್ನ ಹಸ್ಬೆಂಡಿಗೆ ವೆಯ್ಟ್ ಮಾಡ್ತಿದ್ವಿ. ಆಲ್ರೆಡಿ ಮಧ್ಯಾಹ್ನ ಆಗೋಗಿತ್ತು. ಸೊ ಅವ್ರು ಬಂದರು. ನಾವು ಆಲ್ರೆಡಿ ರೆಡಿಯಾಗಿ ವೆಯ್ಟ್ ಮಾಡ್ತಿದ್ದಿದ್ದು. ಸೊ ಅರ್ಜೆನ್ಸಿಲಿದ್ರೂ ಇದೊಂದು ಸೀನ್ ನಾನು ನೋಡಲೇಬೇಕು ಅಂತ ನೋಡಿ ವಿಡಿಯೋ ಕೂಡ ಮಾಡಿಕೊಂಡೆ. ಅಲ್ಲಿಂದ ನಾನು ಹೊರಟಿದ್ದು ಬಸ್ ಸ್ಟಾಪಿಗೆ. ನನ್ನ ಹಸ್ಬೆಂಡ್ ಬಸ್ ಸ್ಟಾಪ್ಗೆ ಡ್ರಾಪ್ ಮಾಡಿದ್ರು. ಇಲ್ಲಿ ನೋಡ್ತಿರೋ ಜನ ನೋಡಿಬಿಟ್ರೆ ಒಳ್ಳೆ ಇರುವೆಗಳ ರೇಂಜಿಗೆ ಜನ ಇದ್ದರು, ರಶ್ ಇತ್ತು. ಸೊ ಅಂತೂ ಇಂತೂ ರೀಚ್ ಆದ್ವಿ ಚಿಕ್ಕಮಂಗ್ಳೂರು. ಮುಂದೆ ಏನಾಯ್ತು ನೀವೇ ನೋಡಿ. ಇಲ್ಲಿಗೆ ಬಂದಮೇಲಂತೂ ಇರೋ ರಿಲೇಟಿವ್ಸ್ನೆಲ್ಲ ಮಾತಾಡಿಸಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಹೇಗೆ ನೈಟ್ ಆಯಿತು, ನಾವು ಹೇಗೆ ನೈಟ್ ಕಳೆದ್ವಿ ಅನ್ನೋದೇ ಗೊತ್ತಾಗಲಿಲ್ಲ. ಸೊ ತುಂಬ ಎಂಜಾಯ್ ಮಾಡ್ತಾಯಿದ್ವಿ. ಆ್ಯಂಡ್ ಪಾರ್ಲರ್ ಕೂಡ ನಾನಂತೂ ಇಲ್ಲಿನ ಮಾರ್ನಿಂಗ್ ವ್ಯೂನ ತುಂಬ ಎಂಜಾಯ್ ಮಾಡ್ತೀನಿ. ಆ್ಯಂಡ್ ಅಷ್ಟರಲ್ಲೇ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಗಂಗೆ ತರಬೇಕು ಅಂತ ಎಲ್ಲ ಮಾಡ್ತಾಯಿದ್ರು. ಸೊ ಅದನ್ನು ಕೂಡ ಕ್ಯಾಪ್ಚರ್ ಮಾಡೋಣ ಅಂತ ನಾನು ಸ್ವಲ್ಪ ಬೇಗ ಎದ್ದು ಫ್ರೆಶ್ ಆಗಿ ಬಂದು ಇದನ್ನೆಲ್ಲ ನಿಮಗೋಸ್ಕರ ಎಡಿಟ್ ಮಾಡಿ ತೋರಿಸ್ತಾ ಇದ್ದೀನಿ.
ನಮ್ಮನೇಲೆಲ್ಲ ಈ ಥರನೇ ಹಸೆ ಹಾಕೋ ದಿವಸ ಇದು. ಸೊ ಏನೇನು ಬೇಕು ಏನೇನು ಬೇಡ ಎಲ್ಲದನ್ನು ನಾವೇ ಕೈಯಾರೆ ಡೆಕೋರೇಷನ್ ಮಾಡುವಂಥದ್ದು. ಹೇಗಿದೆ ಅಲಂಕಾರ ಅಥವಾ ಕ್ರಿಯೇಟಿವಿಟಿ ಹೇಗಿದೆ ಅಥವಾ ನಮ್ಮ ಶಾಸ್ತ್ರ ಹೇಗಿದೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ನನಗೆ. ಜಸ್ಟ್ ನನ್ನ ಕಸಿನ್ನ ವೆಡ್ಡಿಂಗ್ನ ಎಂಜಾಯ್ ಮಾಡೋದಲ್ಲದೆ ನನಗೆ ನನ್ನ ವೆಡ್ಡಿಂಗ್ ಬಗ್ಗೆ ಸ್ವಲ್ಪ ಎಲ್ಲದೂ ನೆನಪಾಗ್ತಾ ಇತ್ತು, ಮೆಲುಕಾಗ್ತಾ ಇದ್ದೆ. ಹಾಗೆ ಹೀಗೆ ನೋಡ್ತಾ ನೋಡ್ತಾ ನನ್ನ ತಂಗಿ ನನ್ನ ಅಕ್ಕನ ಕೂರಿಸೇ ಬಿಟ್ಟರು ಶಾಸ್ತ್ರಕ್ಕೆ. ಇಲ್ಲಿ ಚಪ್ರ ಹಾಕೋದಕ್ಕೆ ಎಲ್ಲ ತಯಾರಿ ನಡೀತಾ ಇದೆ. ಆ್ಯಂಡ್ ಟಿಫಿನ್ ಮಾಡೋರೆಲ್ಲ ಮಾಡ್ತಾಯಿದ್ದಾರೆ, ಬರೋ ನೆಂಟರುಗಳೆಲ್ಲ ಬರ್ತಾಯಿದ್ದಾರೆ, ನೀವೇ ನೋಡ್ತಿರ್ಬೋದು. ಆ್ಯಂಡ್ ಅಷ್ಟರಲ್ಲಿ ಒಳಗಡೆ ಶಾಸ್ತ್ರಕ್ಕೂ ಎಲ್ಲ ರೆಡಿ ಮಾಡಿಕೊಂಡು ನನ್ನ ಅಕ್ಕನ ಕೂರಿಸಿದ್ರು. ಸ್ವಲ್ಪ ಸೈಡ್ ಎಲ್ಲ ತನ್ಯಾ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಿದ್ದಾಳಲ್ಲ ನನ್ನ ಅಕ್ಕ. ನಾನೇ ರೆಡಿ ಮಾಡಿರೋದು. ಹೇಗಿದೆ ಕಮೆಂಟ್ ಮಾಡಿ. ಬೆಳಗಿನ ಶಿವನಿಗೆ ತಾರತಿ ಬೆಳಗುವೆನು, ತಾಯಿ ಮಕ್ಕಳ ಕೋಡಿ ಅವರಿಬ್ಬಾರತಿ ಮಾಡಿ ಮೂಲಾಧಾರ ಶಿವನ ಮಗೆ ಬಲಿಯಲೆಂದು ಬೆಳಗಿದೆ. ನಾವು ಹಸೆನೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಫೋಟೋಶೂಟ್ ಮಾಡಿಕೊಂಡು ಹೊರಡಬೇಕಾಗಿದ್ದು. ಬಂದು ಅಂದರೆ ನಮ್ಮ ಅಕ್ಕ ಮದುವೆ ಆಗ್ತಿರೋ ಹುಡುಗ ಮಾವನೇ ಆಗಬೇಕಾಗಿರೋದ್ರಿಂದ ಸೊ ಅವ್ರ ಮನೆಗೂ ಹೋಗಿ ಬರಬೇಕಾಗಿತ್ತು. ಅಷ್ಟರಲ್ಲಿ ಮಕ್ಕಳು ಅಥವಾ ಕೆಲವರಷ್ಟು ರಿಲೇಟಿವ್ಸ್ ಎಲ್ಲ ಊಟದ ಮುಗಿಸ್ಕೊಂಡಿದ್ರು. ನಾನು ನನ್ನ ಚಿಕ್ಕಿ ಮಾತ್ರ ಇಬ್ಬರು ಮಾತ್ರ ಊಟ ಮಾಡಿರಲಿಲ್ಲ. ನಮ್ಮಿಬ್ಬರು ಊಟ ಮೇ ಬಿ ಅವ್ರ ಮನೇಲಿ ಮಾಡಬೇಕು ಅಂತ ಇತ್ತು ಅನಿಸುತ್ತೆ, ಐ ಮೀನ್ ನಮ್ಮ ಮಾವನ ಮನೇಲಿ. ಸೊ ಅಲ್ಲಿಗೆ ಹೊರಡಬೇಕಿತ್ತು. ಸೊ ಅಲ್ಲಿಗೆ ಹೋಗೋಕೆ ಮುಂಚೆ ಸ್ವಲ್ಪ ಏನೋ ಥಿಂಗ್ಸ್ ತೊಗೊಳ್ಬೇಕಿತ್ತು ಅಂತ ಹೇಳಿ ಮಲೆನಾಡಿ ಮನೆಗೆ ಹೋದ್ವಿ ನಾವೆಲ್ಲರೂ. ಆ್ಯಕ್ಚುಲಿ ಹಿ ಈಸ್ ನಾಟ್ ಎಕ್ಸ್ಪೆಕ್ಟಿಂಗ್, ಅಂದರೆ ನಾವು ಅಷ್ಟು ಜನ ಹೋಗ್ತೀವಿ ಅಂತ. ಬಟ್ ಅವ್ರ ಮುಖದಲ್ಲಿ ಆ ಖುಷಿ ನೋಡಿ ಅಂತೂ ನಮಗೆ ಟೋಟಲ್ ಸ್ಯಾಟಿಸ್ಫ್ಯಾಕ್ಷನ್, ಹೋಗಿದ್ದಕ್ಕೂ ಸಾರ್ಥಕ ಆಯಿತು ಅನ್ನೋ ಥರ. ಸೊ ಇದು ಅವರ ಆಸೆಯ ಔಟ್ಫಿಟ್. ಹೇಗೆ ಕಾಣ್ತಿದ್ದಾರೆ ಕಮೆಂಟ್ ಮಾಡಿ. ನಮ್ಮ ಮಾವನ್ನು ಕೂಡ, ಬರೀ ಅಕ್ಕನ ಮಾತ್ರ ಅಲ್ಲ. ಸೊ ಫ್ಯಾಮಿಲಿ ಫೋಟೋ ತೆಗೆಸ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಬಂದು ರೆಸ್ಟ್ ಎಲ್ಲ ಮಾಡಿ ನೆಕ್ಸ್ಟ್ ಡೇ ಎದ್ದು ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು. ಸೊ ದೇವಸ್ಥಾನಕ್ಕೆ ಹೋಗ್ತಾಯಿದ್ವಿ.
ಇಲ್ಲಿ ಬಂದು ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ನೆಮ್ಮದಿಯಾಗಿ ಟೈಮ್ ಸ್ಪೆಂಡ್ ಮಾಡಿ ಆ್ಯಂಡ್ ಇದೊಂದು ನಾಯಿ ಮರಿ ಮತ್ತು ತುಂಬ ಕೋತಿಗಳಿದ್ವು ಇಲ್ಲಿ ಎಲ್ಲದನ್ನು ನೋಡಿಕೊಂಡು ಮನೆ ಕಡೆ ಹೊರಟ್ವಿ. ಹೋಗಿದ ತಕ್ಷಣ ಕೂರೋಕೆ ನಿಲ್ಲೋಕೆ ಎರಡಕ್ಕೂ ಪುರ್ಸೊತ್ತಿಲ್ಲ, ಬಿಕಾಸ್ ರೆಡಿ ಆಗಬೇಕಾಗಿತ್ತು. ಹಳದಿ ಶಾಸ್ತ್ರ ಇದೆ ಆ್ಯಂಡ್ ಮೆಹಂದಿ ಕೂಡ ಇತ್ತು. ಸೊ ಟಕ್ ಅಂತ ರೆಡಿಯಾಗಿ ಈ ಥರ ಪೋಸ್ ಕೊಟ್ಟೆ ಫೋಟೋ ಪೋಸ್ ಕೊಟ್ಟು ನಮ್ಮ ಫೋಟೋಸ್ ಮುಗಿದ್ಮೇಲೆ ಅಫ್ಕೋರ್ಸ್ ಹುಡುಗಿ ಫೋಟೋ ತೆಗಿಲೇಬೇಕು. ಸೊ ಅವರನ್ನು ಫೋಟೋಶೂಟಿಗೆ ಕರ್ಕೊಂಡು ಹೋದ್ವಿ. ಅವರು ಪೋಸ್ ಕೊಡ್ತಾಯಿದ್ದಾರೆ. ನೆಕ್ಸ್ಟ್ ವಿಡಿಯೋ ನೋಡಿ, ತುಂಬ ಚೆನ್ನಾಗಿದೆ. ನಾನು ಕೂಡ ಶಾಸ್ತ್ರವನ್ನು ಮಾಡಿ ಅರಿಶಿನ ಎಲ್ಲ ಹಚ್ಚಿ ಆಮೇಲೆ ಇನ್ನೊಂದಷ್ಟು ಫೋಟೋಶೂಟ್ ಇತ್ತು. ಒಂದು ನೆಂಟರು ಬಂದಿದ್ದವರೆಲ್ಲ ಅವರಿಗೆ ಶಾಸ್ತ್ರ ಮಾಡ್ತಾಯಿದ್ರು. ಅಷ್ಟೊತ್ತಿಗೆ ಆಲ್ರೆಡಿ ಸಂಜೆ ಆಗೋಗಿತ್ತು. ಸೊ ಮೆಹಂದಿ ಕಾರ್ಯಕ್ರಮ ಶುರು ಆಗಬೇಕಾಗಿತ್ತು. ನಾನು ಸ್ವಲ್ಪ ಜನಕ್ಕೆ ಮೆಹಂದಿ ಹಾಕ್ತೆ. ವಾವ್, ನಡಿ, ನೀನೆಂತ ನಿಲ್ಲಿಸ್ದೆ? ತೆಗಿತಾ ಇದ್ದೆ ನನಗೆ. ಏನಕ್ಕೆ? ಓಕೆ ಓಕೆ. ನಾನು ಮೆಹಂದಿ ಹಾಕ್ಸ್ಕೊಳ್ಳೋ ಅಷ್ಟರಲ್ಲಿ ನನ್ನ ಮಗಳಿಗೆ, ನನ್ನ ಚಿಕ್ಕಿದಿರಿಗೆ ಇಬ್ಬರಿಗೆ ಮೆಹಂದಿಯನ್ನು ಹಾಕಿ, ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು ನಮ್ಮ ಬ್ರೈಡ್ ಎಷ್ಟು ಚೆನ್ನಾಗಿ ಕಾಣ್ತಿದ್ದಾರೆ, ಎಷ್ಟು ಮುದ್ದಾಗಿ ಕಾಣ್ತಿದ್ದಾರೆ ಅಂತ. ಆ್ಯಂಡ್ ಅವ್ರ ಮೆಹಂದಿ ಹೇಗಿದೆ ಅಂತ ರೇಟ್ ಮಾಡಿ ಔಟ್ ಆಫ್ 10. ಆ್ಯಂಡ್ ದ ನೆಕ್ಸ್ಟ್ ಪ್ರೋಗ್ರಾಮ್ ಈಸ್ ಬ್ಯಾಚುಲರ್ ಪಾರ್ಟಿ. ಭೂಮಿ, ಹ್ಯಾಪಿ ಬರ್ಡೇ ಟು ಯು ಅಂತ ಹೆಚ್ಚಿದ್ದು ಹುಡುಗಿ. ಕೂತಿರೋದು ಕುತ್ಕೊಂಡು ಆಟ ಇಟ್ಕೊಂಡು ಕೂತಿರೋದು. ಬ್ಯಾಚುಲರ್ ಪಾರ್ಟಿ ಮುಗಿತಾ ಬರ್ತಿದೆ. ಒಳಗಡೆ ತುಂಬ ಭಯ ಅವಳಿಗೆ. ಅಂದರೆ ಗೊತ್ತಲ್ಲ ಹುಡುಗಿರಿಗೆ ಹಿಂಗೆ ಅಂತ. ಎಷ್ಟೇ ಕ್ಲೋಸ್ ಆಗಿದ್ರು, ಎಷ್ಟೇ ಏನೇ ನಾವು ಚೆನ್ನಾಗಿದ್ರು ಅಥವಾ ಒಳ್ಳೆ ಮನೆಗೆ ಹೋಗ್ತಾಯಿದ್ರು ಒಂದೇ ಬೇಜಾರು, ಅಪ್ಪ ಅಮ್ಮನ ಬಿಟ್ಟು ಹೋಗಬೇಕು, ತವ್ರ ಮನೆ ಬಿಟ್ಟು ಹೋಗಬೇಕು ಅನ್ನೋದು. ಸೊ ಇಲ್ಲಿ ಅವಳಿಗೂ ಅದೇ ಆಗ್ತಾಯಿತ್ತು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಡೂ ಸಬ್ಸ್ಕ್ರೈಬ್.